ಸುಷ್ಮಿತಾ ವ್ಲಾಗ್ಸ್ ಆ್ಯಂಡ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಕುಂದಾಪುರ ಸ್ಪೆಷಲ್ ಬಸಳೆ ಸೊಪ್ಪಿನ ಚಟ್ಲಿ ಸಾರು. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: 1/4 ಚಮಚ ಜೀರಿಗೆ, 1 ಚಮಚ ಧನಿಯಾ, ಸಣ್ಣ ಹುಣಸೆ ಹಣ್ಣು, 1/4 ಚಮಚ ಕಾಳು ಮೆಣಸು, 10-12 ಬ್ಯಾಡಗಿ ಮೆಣಸು, ಅರಿಶಿನ 1/4 ಚಮಚ, 1 ಕಪ್ಪು ಕಾಯಿ ತುರಿ, ಈರುಳ್ಳಿ 1, ಬೆಳ್ಳುಳ್ಳಿ 5-6 ಎಸಳುಗಳು. ಮಂಗಳೂರು ಸ್ಟೋರ್ಸಿಂದ ತಂದಿಟ್ಕೊಂಡಿರೋ ಬಸಳೆ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ ಮತ್ತು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಪ್ರಾನ್ಸ್. ಈಗ ರುಬ್ಬೋದಕ್ಕೆ ಎಲ್ಲ ಮಸಾಲ ಸಾಮಗ್ರಿಗಳನ್ನು ಚೆನ್ನಾಗಿ 1-2-3 ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಹಾಗೆ ಮತ್ತೊಂದು ಕಡೆ ಪಾತ್ರೆಯಲ್ಲಿ ಬಸಳೆ ಸೊಪ್ಪನ್ನು 1 ಲೋಟ ನೀರು ಸೇರಿಸಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀವಿ. ನಿಮಗೆ ಬೇಕಾದಲ್ಲಿ ಕುಕ್ಕರ್ನಲ್ಲಿ 1-2 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಳ್ಬೋದು. ಈಗ ಮಿಕ್ಸಿ ಜಾರ್ನಲ್ಲಿ ಹುರಿದಿಟ್ಕೊಂಡಿರುವ ಮಸಾಲ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅರಿಶಿನ, ಕಾಯಿಯನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಉಪ್ಪು ಹಾಗೂ ಪ್ರಾನ್ಸ್ ಹಾಕಿ 5 ನಿಮಿಷ ಚೆನ್ನಾಗಿ ಬೇಯಿಸಿ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಥಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದರೆ ಬಸಳೆ ಸೊಪ್ಪಿನ ಚಟ್ಲಿ ಸಾಂಬಾರ್ ರೆಡಿ ಟು ಈಟ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೂಲಕ ಪ್ರೋತ್ಸಾಹ ಕೊಡಿ. ಧನ್ಯವಾದ.